ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಈಶ್ವರಪ್ಪ ಅವರು ಇವತ್ತು ಬೆಳ್ಳಂಬೆಳಗಿನ ಕೂಡ ಪ್ರಚಾರ ಆರಂಭಿಸಿದ್ದಾರೆ. ಶಿವಮೊಗ್ಗ ವಿವಿಧ ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಆರಂಭಿಸಿದ್ದಾರೆ. ಈಗ ನಾವು ಈಶ್ವರಪ್ಪ ಜೊತೆ ಮಾತಾಡ್ಸೋಣ. ಸರ್, ನಿನ್ನೆ ಕೂಡ ತಮಗೆ ಚಿಹ್ನೆ ಸಿಕ್ತು, ಇವತ್ತಿನ ಬೆಳ್ಳಂಬೆಳಗ್ಗೆ ಪ್ರಚಾರ ಆರಂಭಿಸಿದ್ದೀರಾ. ಸರ್, ಏನೊಂದು ಈ ಒಂದು ದಾರಿ ಆಗಿದೆ, ಅಷ್ಟೊಂದು ಸುಗಮವಾಗಿ ಕಾಣಿಸ್ತಾ ಇಲ್ಲ ಅಂತ. ಹನುಮ ಜಯಂತಿ ಪೂಜೆಗೋಸ್ಕರ ವಾರ್ಡ್ ನಂಬರ್ 10 ರವೀಂದ್ರ ನಗರದಲ್ಲಿ ನಮ್ಮೆಲ್ಲ ನಾಗರಿಕರು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪೂಜೆಗೆ ಬರಬೇಕು ಅಂತ ಕರೆದಿದ್ದಾರೆ. ಇಲ್ಲಿ ಪೂಜೆ ಬಂದಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿತೈಷಿಗಳು ಕಾರ್ಯಕರ್ತರು ಕೂಡ ಇಲ್ಲಿರೋದು ತುಂಬ ಸಂತೋಷ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಇವತ್ತಿನಿಂದ ಮತ್ತು ಉಳಿದಂಥ ನಮ್ಮ ಪ್ರಚಾರ ಆರಂಭ ಮಾಡ್ತಾ ಇದ್ದೀವಿ. ಸಾಕಷ್ಟು ನಿರೀಕ್ಷೆ ಇತ್ತು, ಚಿಹ್ನೆ ಕೂಡ ಬಂದೆ, ಇವತ್ತಿಂದ ಪ್ರಚಾರ ಕೂಡ ಅಬ್ಬರ ಹೆಚ್ಚಾಗುತ್ತೆ ಅಂತ. ನನಗೆ ಭಾಳ ಸಂತೋಷ ಅಂತಂದರೆ ಭಾಳ ಜನ ವಾಪಸ್ ತೊಗೋತಾರೆ ಅನ್ನೋ ಸಮಸ್ಯೆ ಇತ್ತಲ್ಲ, ಅದು ಉಚ್ಚಾಟನೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಯಿತು. ಇನ್ನು ಖಂಡಿತ ನಿಲ್ತಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಇವತ್ತು ಅನೇಕ ವ್ಯಕ್ತಿಗಳು ಯಾರು ಅವ್ರು ನಿಲ್ತಾರೋ ಇಲ್ಲೋ ಅಂತ ಅನುಮಾನ ಇದ್ದವ್ರಿಗೆಲ್ಲರೂ ಕೂಡ ಇವತ್ತು ಕ್ಲಿಯರ್ ಆಗಿದೆ, ನಿಲ್ತಾರೆ ಅಂತ. ಅವರೆಲ್ಲರೂ ನೇರವಾಗಿ ಇವತ್ತಿಂದ ಫೀಲ್ಡಿಗೆ ಇಳಿತಾರೆ. ಸರ್, ತಮಗೆ ಚಿಹ್ನೆ ಸಿಕ್ಕಿದೆ ಸರ್, ರೈತರ ಮತ್ತು ಕಬ್ಬಿನ ಚಿಹ್ನೆ ಸಿಕ್ಕಿದೆ. ಇದು ಎಷ್ಟೊಂದು ಅನುಕೂಲ ಆಗ್ಬೋದು ಸರ್ ಪ್ರಚಾರಕ್ಕೆ? ರೈತ ಅಂತಿದ್ದಂಗೆ ಈ ಕ್ಷೇತ್ರದ ಎಲ್ಲರೂ ತುಂಬ ಸಂತೋಷ ಪಟ್ಟಿದ್ದಾರೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಎರಡು ಕಬ್ಬು ಇಟ್ಕೊಂಡ್ರಂಥ ಒಬ್ಬ ರೈತನ ಒಂದು ಚಿಹ್ನೆ ಸಿಕ್ಕಿರೋದು. ರೈತರ ಅಭಿವೃದ್ಧಿಗೆ ಈಶ್ವರಪ್ಪ ಪ್ರಯತ್ನ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಒಂದು ಕಡೆ ರೈತ, ಮತ್ತೊಂದು ಕಡೆ ಮೋದಿ, ಇದ್ರ ನನಗೆ ತುಂಬ ಲಾಭ ಆಗುತ್ತೆ. ಈ ಎರಡೂ ಚಿಹ್ನೆಯೂ ಕೂಡ ನನ್ನ ಗೆಲುವಿಗೆ ಅನುಕೂಲ ಆಗುತ್ತೆ. ಸರಿ, ಅವಧಿ ತುಂಬ ಕಡಿಮೆ ಇದೆ, ಈಗ ಚಿಹ್ನೆ ಸಿಕ್ಕಿದೆ. ಇನ್ನು ಮುಂದಿನ ತಮ್ಮ ಪ್ರಚಾರ ಹೇಗಿರುತ್ತೆ ಸರ್? ಇಲ್ಲ, ಚಿಹ್ನೆ ನೆನ್ನೆ ಸಿಗ್ತಿದ್ದಂಗೆ ನಾನು ಹುಬ್ಳಿಗೆ ಹೋಗ್ತಾ ಇದ್ದೆ. ನನಗಿನ್ನೂ ಗೊತ್ತಿರಲಿಲ್ಲ. ಅನೇಕ ನಮ್ಮ ಹಿರಿಯರು ಯಾರೋ ನಮ್ಮ ಹಿತೈಷಿಗಳು ನನಗೆ ಅವ್ರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ರೈತನ ಚಿಹ್ನೆ ಸಿಕ್ಕಿದೆ, ಭಾಳ ಸಂತೋಷ. ನನಗೇ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಪ್ರಚಾರ ಲಕ್ಷಾಂತರ ಜನಕ್ಕೆ ನಿನ್ನೆ ಗೊತ್ತಾಗಿದೆ. ಅವ್ರ ಪ್ರಚಾರ ಶುರು ಮಾಡಿದ್ದಾರೆ. ಸರ್, ನಿನ್ನೆ ಕೂಡ ತಮಗೆ ಚಿಹ್ನೆ ಸಿಕ್ತು, ಇವತ್ತಿನ ಬೆಳ್ಳಂಬೆಳಗ್ಗೆ ಪ್ರಚಾರ ಆರಂಭಿಸಿದ್ದೀರಾ. ಸರ್, ಏನೊಂದು ಈ ಒಂದು ದಾರಿ ಆಗಿದೆ, ಅಷ್ಟೊಂದು ಸುಗಮವಾಗಿ ಕಾಣಿಸ್ತಾ ಇಲ್ಲ ಅಂತ. ಹನುಮ ಜಯಂತಿ ಪೂಜೆಗೋಸ್ಕರ ವಾರ್ಡ್ ನಂಬರ್ 10 ರವೀಂದ್ರ ನಗರದಲ್ಲಿ ನಮ್ಮೆಲ್ಲ ನಾಗರಿಕರು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪೂಜೆಗೆ ಬರಬೇಕು ಅಂತ ಕರೆದಿದ್ದಾರೆ. ಇಲ್ಲಿ ಪೂಜೆ ಬಂದಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿತೈಷಿಗಳು ಕಾರ್ಯಕರ್ತರು ಕೂಡ ಇಲ್ಲಿರೋದು ತುಂಬ ಸಂತೋಷ. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಇವತ್ತಿನಿಂದ ಮತ್ತು ಉಳಿದಂಥ ನಮ್ಮ ಪ್ರಚಾರ ಆರಂಭ ಮಾಡ್ತಾ ಇದ್ದೀವಿ. ಸಾಕಷ್ಟು ನಿರೀಕ್ಷೆ ಇತ್ತು, ಚಿಹ್ನೆ ಕೂಡ ಬಂದೆ, ಇವತ್ತಿಂದ ಪ್ರಚಾರ ಕೂಡ ಅಬ್ಬರ ಹೆಚ್ಚಾಗುತ್ತೆ ಅಂತ. ನನಗೆ ಭಾಳ ಸಂತೋಷ ಅಂತಂದರೆ ಭಾಳ ಜನ ವಾಪಸ್ ತೊಗೋತಾರೆ ಅನ್ನೋ ಸಮಸ್ಯೆ ಇತ್ತಲ್ಲ, ಅದು ಉಚ್ಚಾಟನೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಯಿತು. ಇನ್ನು ಖಂಡಿತ ನಿಲ್ತಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ಇವತ್ತು ಅನೇಕ ವ್ಯಕ್ತಿಗಳು ಯಾರು ಅವ್ರು ನಿಲ್ತಾರೋ ಇಲ್ಲೋ ಅಂತ ಅನುಮಾನ ಇದ್ದವ್ರಿಗೆಲ್ಲರೂ ಕೂಡ ಇವತ್ತು ಕ್ಲಿಯರ್ ಆಗಿದೆ, ನಿಲ್ತಾರೆ ಅಂತ. ಅವರೆಲ್ಲರೂ ನೇರವಾಗಿ ಇವತ್ತಿಂದ ಫೀಲ್ಡಿಗೆ ಇಳಿತಾರೆ. ಸರ್, ತಮಗೆ ಚಿಹ್ನೆ ಸಿಕ್ಕಿದೆ ಸರ್, ರೈತರ ಮತ್ತು ಕಬ್ಬಿನ ಚಿಹ್ನೆ ಸಿಕ್ಕಿದೆ. ಇದು ಎಷ್ಟೊಂದು ಅನುಕೂಲ ಆಗ್ಬೋದು ಸರ್ ಪ್ರಚಾರಕ್ಕೆ? ರೈತ ಅಂತಿದ್ದಂಗೆ ಈ ಕ್ಷೇತ್ರದ ಎಲ್ಲರೂ ತುಂಬ ಸಂತೋಷ ಪಟ್ಟಿದ್ದಾರೆ. ಎರಡು ಕಬ್ಬು ಇಟ್ಕೊಂಡ್ರಂಥ ಒಬ್ಬ ರೈತನ ಒಂದು ಚಿಹ್ನೆ ಸಿಕ್ಕಿರೋದು. ರೈತರ ಅಭಿವೃದ್ಧಿಗೆ ಈಶ್ವರಪ್ಪ ಪ್ರಯತ್ನ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿ ಒಂದು ಕಡೆ ರೈತ, ಮತ್ತೊಂದು ಕಡೆ ಮೋದಿ, ಇದ್ರ ನನಗೆ ತುಂಬ ಲಾಭ ಆಗುತ್ತೆ. ಈ ಎರಡೂ ಚಿಹ್ನೆಯೂ ಕೂಡ ನನ್ನ ಗೆಲುವಿಗೆ ಅನುಕೂಲ ಆಗುತ್ತೆ. ಸರಿ, ಅವಧಿ ತುಂಬ ಕಡಿಮೆ ಇದೆ, ಈಗ ಚಿಹ್ನೆ ಸಿಕ್ಕಿದೆ. ಇನ್ನು ಮುಂದಿನ ತಮ್ಮ ಪ್ರಚಾರ ಹೇಗಿರುತ್ತೆ ಸರ್? ಇಲ್ಲ, ಚಿಹ್ನೆ ನೆನ್ನೆ ಸಿಗ್ತಿದ್ದಂಗೆ ನಾನು ಹುಬ್ಳಿಗೆ ಹೋಗ್ತಾ ಇದ್ದೆ. ನನಗಿನ್ನೂ ಗೊತ್ತಿರಲಿಲ್ಲ. ಅನೇಕ ನಮ್ಮ ಹಿರಿಯರು ಯಾರೋ ನಮ್ಮ ಹಿತೈಷಿಗಳು ನನಗೆ ಅವ್ರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಸರ್, ರೈತನ ಚಿಹ್ನೆ ಸಿಕ್ಕಿದೆ, ಭಾಳ ಸಂತೋಷ. ನನಗೇ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಪ್ರಚಾರ ಲಕ್ಷಾಂತರ ಜನಕ್ಕೆ ನಿನ್ನೆ ಗೊತ್ತಾಗಿದೆ. ಅವ್ರ ಪ್ರಚಾರ ಶುರು ಮಾಡಿದ್ದಾರೆ. ಸರ್